ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ 3:30ಕ್ಕೆ ಟ್ರೈನ್ ಬಂತು. ಎಲ್ಲರೂ ಹತ್ಕೊಂಡು ಹೋಗ್ತಾ ಅವ್ರೆ. ಗುಡ್ ಮಾರ್ನಿಂಗ್ ಹೇಳ್ತವ್ರೆ ನಮ್ಮ ಸಿಸ್ಟರು ಎಲ್ಲ ಫ್ರೆಂಡ್ಸ್ಗೂ. ತುಂಬ ಕತ್ಲೆ ಇನ್ನೂ. ಈಗ ಹೋಗಿ ಅಲ್ಲಿ ರೂಮ್ ಮಾಡಿಕೊಂಡು ಸ್ಟೇ ಆಗಿ ಬೆಳಗ್ಗೆ ದರ್ಶನ ಮಾಡೋದು. ರೈಲ್ವೆ ಸ್ಟೇಷನಿಂದ ಟೆಂಪಲ್ಗೆ ಆಟೋಗಳು ಹೋಗುತ್ತಂತೆ. 24 ಅವರ್ಸ್ ಸರ್ವೀಸು, ಒಬ್ಬರಿಗೆ 50 ರುಪೀಸು. ಹಾಗೆ ಆಟೋದಲ್ಲಿ ನಾವೆಲ್ಲ ಹೊರಟು ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ರೂಮ್ ಮಾಡೋದಕ್ಕೆ ಗೌರ್ಮೆಂಟ್ದು ಮಠ ಇದೆ, ಅಲ್ಲಿ ರೂಮ್ ಹತ್ರ ಬಂದಿದ್ದೀವಿ. ರೂಮ್ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಕಾಲಿದೆಯಂತೆ, ಬುಕ್ ಮಾಡ್ಕೊಬೇಕು. ಇದು ನೋಡಿ. ಹಾಗೆ ಈ ವಿಡಿಯೋನ ಎಡಿಟ್ ಮಾಡೋದಕ್ಕೆ ನನಗೆ ಟೈಮ್ ಕೂಡ ಸಾಕಾಗಲಿಲ್ಲ. ತುಂಬ ಲೇಟಾಗಿ ಎಡಿಟ್ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ. ಇನ್ಸ್ಟಾಗ್ರಾಮಲ್ಲಿ ತೇಜು ಅಂತ ತೇಜು ನನಗೆ ಕನ್ಫ್ಯೂಷನು, ಫಾಲೋ ಮಾಡಿ ಅಂತ ಹೇಳ್ತಾ ನೋಡಿ. ಈಗ ರೂಮ್ಗೆ ಹೋಗ್ತಾ ಇದ್ದೀವಿ. ಹಾಗೆ ಕೆಲವು ಕಡೆ ಗೌರ್ಮೆಂಟ್ ರೂಮು ಅಂದರೆ ಸ್ವಲ್ಪ ಕ್ಲೀನ್ ಇರಲ್ಲ. ಇಲ್ಲಿ ತುಂಬ ಚೆನ್ನಾಗಿತ್ತು, ತುಂಬ ಖುಷಿನೂ ಆಯಿತು. ರೂಮ್ ಕೂಡ ಸೂಪರಾಗಿತ್ತು, ಅಷ್ಟೇ ಕ್ಲೀನಾಗೂ ಇತ್ತು. ಗೌರ್ಮೆಂಟ್ ರೂಮಿಗೆ ತಲುಪಿದ್ದೀವಿ. ರೂಮ್ ಚೆನ್ನಾಗೈತಿ, ನೀಟಾಗಿ. ಪ್ರೈವೇಟ್ ರೂಮ್ ಇದ್ದಂಗೆ ಐತೆ. ಬರೀ 500 ರುಪೀಸು ವರ್ತು. ನೋಡಿ, ಇದೊಂದು ಪಿಂಪಲ್ಸ್ ಬೇರೆ ಆಗ್ಬಿಟ್ಟು ಹಿಂಸೆ ಕೊಡ್ತೈತಿ ಫ್ರೆಂಡ್ಸ್ ನನಗೆ. ಹಾಗೆ ನಾವೆಲ್ಲ ಚಳಿ ಅಂತ ಅಂದ್ಕೊಂಡಿದ್ದೋ, ಆದರೆ ಚಳಿ ಇರಲಿಲ್ಲ. ಅಲ್ಲೂ ಮಳೆ ಕೂಡ ಆಗಿರಲಿಲ್ಲವಂತೆ. ಸಖತ್ತು ಸೆಕೆ ಕೂಡ ಇತ್ತು. ನೋಡಿ ನೈಟ್ ವ್ಯೂ. ರೂಮ್ ಮಾಡ್ಕೊಂಡಿರೋದೆಲ್ಲ ಪಾರ್ಕಿಂಗ್ ಇಲ್ಲಿ ಮಾಡಿದರು. ಕಾರ್ಗಳು, ಬೈಕ್ಗಳೆಲ್ಲ ಇಲ್ಲಿ ಪಾರ್ಕ್ ಮಾಡಿದರು. ಚೆನ್ನಾಗಿತ್ತು, ಒಂಥರ ಎಕ್ಸ್ಪೀರಿಯೆನ್ಸು. ನೋಡಿ ಹುಡುಗರೆಲ್ಲ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾರೆ. ಸ್ಟ್ರೈನ್ ಆಗಿರೋದು ಅದಕ್ಕೂ ಎಲ್ಲರೂ ಹಂಗೆ ಬಿದ್ದುಕೊಂಡು ಒದ್ದಾಡ್ತಾ ಇದ್ದಾರೆ. ನೋಡಿ ಅಲ್ಲಿದ್ದಿದ್ದು ಮಿರರು. ಈಗ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ ಮಾರ್ನಿಂಗು ದೇವಸ್ಥಾನಕ್ಕೆ ಹೋಗ್ತಿರ್ತೀವಿ. ಸ್ನಾನ ಫ್ರೆಶ್ ಅಪ್ ಎಲ್ಲ ಆಯಿತು. ಈಗ ದರ್ಶನ ಕೊಟ್ಟಿದ್ದೀವಿ. ಎಲ್ಲರೂ ಮುಂದೆ ಹೋಗ್ಬಿಟ್ಟಿದ್ದಾರೆ. ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಫೋಟೋ ಶೂಟ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ ಎಲ್ಲ ಫೋಟೋ ಶೂಟ್ ಮಾಡ್ಕೊತವ್ರೆ. ಫೋಟೋ ಶೂಟ್ ಮಾಡ್ಕೊಂಡು ಹೋಗೋಣ ಅಂತ ರೂಮಿಂದ ಸಂಜೆ ಚೆಕ್ಔಟ್ ಮಾಡೋದು. ಈಗ ಟೆಂಪಲ್ಗೆ ಹೋಗಿ ದರ್ಶನ ಮಾಡ್ತೀವಿ. ಹಾಗೆ ಟೆಂಪಲ್ ಹತ್ರ ಹೋದರೆ ದರ್ಶನ ಎಲ್ಲ ಆದಮೇಲೆ ಅಲ್ಲೇ ಆಟೋದವರೇ ಇರ್ತಾರೆ. 150 ರೂಪಾಯಿ ಅಂತೆ ಒಬ್ಬರಿಗೆ. ಅಲ್ಲಿ ಪಂಚಮುಖಿ ಮತ್ತು ರಾಘವೇಂದ್ರ ಸ್ವಾಮಿಯವ್ರು ಮಲಗಿದ್ದು ಎಲ್ಲ ತೋರಿಸ್ತಾರಂತೆ. ಒಂದು 5 ಪ್ಲೇಸ್ ತೋರಿಸ್ತಾರೆ. ಹಾಗೆ ಫಸ್ಟು ದೇವಸ್ಥಾನಕ್ಕೆ ಬಂದ ಮೇಲೆ ಅಲ್ಲಿ ಇದು ಮಂಚಮ್ಮ ಅಂತ ದೇವರಿದೆ. ಫಸ್ಟು ಹೆಣ್ಣು ದೇವ್ರನ್ನ ಪೂಜೆ ಮಾಡಿಸ್ಕೊಂಡು ಆಮೇಲೆ ರಾಘವೇಂದ್ರ ಸ್ವಾಮಿಯವ್ರಿಗೆ ಪೂಜೆ ದರ್ಶನಕ್ಕೆ ಹೋಗ್ಬೇಕಂತೆ. ಹಾಗಾಗಿ ನಾವು ಫಸ್ಟು ಮಂಚಮ್ಮಂಗೆ ಹೋಗಿ ದೇವಸ್ಥಾನದ ಒಳಗಡೆ ಹೋಗ್ತಾಯಿದ್ವಿ. ನೋಡಿ ಉತ್ಸವ ಹೋಗ್ತಿತ್ತು. ಸಖತ್ತು ರಶ್ಶು ಜನ ಇದ್ದಾರೆ ಇಲ್ಲೂ ಕೂಡ. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಪ್ರಶಾಂತವಾಗಿ, ಪೀಸ್ ಆಫ್ ಮೈಂಡು. ಮತ್ತು ಮನಸ್ಸಲ್ಲಿ ಏನು ಒಂಥರ ಪೀಸ್ಫುಲ್ಲಾಗಿರೋಂಥ ಫೀಲಿಂಗ್ ಬರ್ತಾಯಿತ್ತು. ಅಲ್ಲಿ ಒಂಥರ ಖುಷಿ ಕೂಡ ಆಯ್ತಿತ್ತು. ಅಷ್ಟು ಚೆನ್ನಾಗಿತ್ತು ಟೆಂಪಲಲ್ಲಿ. ಹಾಗೆ ರಾಯರು ದರ್ಶನ ಕೂಡ ಆಯಿತು. ದರ್ಶನ ಮುಗಿಸ್ಕೊಂಡು ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ತೊಗೊಂಡೋಗಿ ಬಂದಿದ್ದು. ಅಲ್ಲೂ ಕೂಡ ನೋಡಿ ಎಷ್ಟೊಂದು ಜನ 2 ಕಡೆ ಪ್ರಸಾದನ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಯಾಕಂತಂದರೆ ಜನ ಕ್ರೌಡ್ ಆಗೋದ್ರೆ ಹಂಚೋದಕ್ಕೆ ಕಷ್ಟ ಆಗುತ್ತೆ. ಆಯಿತು. ದೇವಸ್ಥಾನ ಬಿಟ್ಟು ಹೋಗ್ತಾ ಇದ್ದೀನಿ. ಸಖತ್ತು ಬಿಸಿಲು. ಈಗ ರೂಮ್ಗೆ ಹೋಗ್ತಾ ಇದ್ದೀನಿ. ದರ್ಶನ ಎಲ್ಲ ಮುಗೀತು. ರೆಸ್ಟು ಮಾಡಾಯಿತು. ರೂಮ್ ಚೆಕ್ಔಟ್ ಮಾಡೋ ಟೈಮ್ ಬಂದಾಯಿತು. ಈಗ ರೈಲ್ವೆ ಸ್ಟೇಷನಲ್ಲಿ 7:15ಗೆ ಟ್ರೈನ್ ಐತೆ. ಈಗ ನಾವು ರೈಲ್ವೆ ಸ್ಟೇಷನ್ ಹೋಗ್ತಾ ಇದ್ದೀವಿ. ಎಲ್ಲರೂ ಒಂದ್ಸಲ ಬಾಯ್ ಮಾಡ್ಬಿಡ್ರಿ ನಮ್ಮ ಫ್ರೆಂಡ್ಸ್ಗೆ. ಟಾಟಾ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡೋದು ನಂತರ ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.